ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ನಡೆಯುವ ನಿತ್ಯದ ಮೊದಲ ಆರತಿ ವಿಚಾರ ಇದೀಗ ಕರ್ನಾಟಕ ಮತ್ತು ತಿರುಮಲ ತಿರುಪತಿ ದೇವಸ್ಥಾನ ನಡುವಿನ ಹೊಸ ಚರ್ಚೆಗೆ ಕಾರಣವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೈಸೂರು ಮಹಾರಾಜರ ಪರವಾಗಿ ಈಗ ನಡೆಯುತ್ತಿರುವ ಈ ವಿಶೇಷ ಗೌರವವನ್ನ ಕರ್ನಾಟಕದ ಜನಪ್ರತಿನಿಧಿಗಳು, ಸಚಿವರು ಹಾಗೂ ಅಧಿಕಾರಿಗಳಿಗೂ ವಿಸ್ತರಿಸುವ ಕುರಿತು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಈ ಹೇಳಿಕೆಗೆ ಟಿಟಿಡಿ ಸ್ಪಷ್ಟ ವಿರೋಧ ವ್ಯಕ್ತಪಡಿಸಿದ್ದು, ಮೈಸೂರು ರಾಜರಿಗೆ ನೀಡಲಾಗುತ್ತಿರುವ ಗೌರವವನ್ನ ಬೇರೆ ಯಾರಿಗೂ ವಿಸ್ತರಿಸಲು ಸಾಧ್ಯವಿಲ್ಲ ಅಂತ ಖಡಕ್ ಸಂದೇಶವನ್ನ ರವಾನಿಸಿದೆ. ಇನ್ನು ಟಿಟಿಡಿ ಸದಸ್ಯ ಜಿ ಭಾನುಪ್ರಕಾಶ್ ರೆಡ್ಡಿ ಈ ಕುರಿತು ಪ್ರತಿಕ್ರಿಯಿಸಿ, ತಿರುಮಲ ದೇವಸ್ಥಾನಕ್ಕೆ ಮೈಸೂರು ಮಹಾರಾಜರು ನೀಡಿರುವ ಅಪಾರ ದಾನ, ಧರ್ಮ, ಸೇವೆ ಹಾಗೂ ಐತಿಹಾಸಿಕ ಕೊಡುಗೆಗಳ ಗೌರವಾರ್ಥವಾಗಿ ಈ ವಿಶೇಷ ಹಕ್ಕು ನೀಡಲಾಗಿದೆ ಎಂದು ಹೇಳಿದ್ರು. ಬಳಿಕ ಈ ಗೌರವವನ್ನ ಅವರ ಅಧಿಕೃತ ಜನಪ್ರತಿನಿಧಿಗಳಿಗೆ ಮಾತ್ರ ಮುಂದುವರಿಸಲಾಗಿದೆ. ಕರ್ನಾಟಕ ಸರ್ಕಾರ ಶಿಫಾರಸು ಮಾಡಿದ್ರೂ ಕೂಡ ಈ ಸಂಪ್ರದಾಯವನ್ನ ಬದಲಾಯಿಸಲು ಅಥವಾ ಇತರರಿಗೆ ವಿಸ್ತರಿಸಲು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಟಿಟಿಡಿ ಟ್ರಸ್ಟ್ ವಲಯದಲ್ಲಿಯೂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಕುರಿತು ಅಸಮಾಧಾನ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಏಕಪಕ್ಷೀಯವಾಗಿ ಈ ಘೋಷಣೆ ಮಾಡಿದ್ದು ಇದು ಅಧಿಕಾರದ ವ್ಯಾಪ್ತಿಯನ್ನ ಮೀರಿದ ಹೇಳಿಕೆಯಾಗಿದೆ. ಒಂದು ವೇಳೆ ಕರ್ನಾಟಕದ ಬೇಡಿಕೆಯನ್ನ ಒಪ್ಪಿಕೊಂಡ್ರೆ ಇತರ ರಾಜ್ಯಗಳಿಂದಲೂ ಇದೇ ರೀತಿಯ ಬೇಡಿಕೆಗಳು ಬರಬಹುದು ಎಂಬ ಆತಂಕವನ್ನ ಟಿಟಿಡಿ ಸದಸ್ಯರು ವ್ಯಕ್ತಪಡಿಸಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾದ್ರೆ ಈ ಮೊದಲ ಆರತಿಗೆ ಇರುವ ವಿಶೇಷತೆ ಏನು ಅನ್ನೋದಾದ್ರೆ, ಶ್ರೀ ವೆಂಕಟೇಶ್ವರನ ಗರ್ಭಗುಡಿಯಲ್ಲಿರುವ ಬ್ರಹ್ಮದೀಪ, ಮಹಾರಾಜ ದೀಪ ಹಾಗೂ ಅಖಂಡ ದೀಪಗಳಿಗೆ ಪ್ರತಿದಿನ 5 ಕೆಜಿ ಪರಿಶುದ್ಧ ತುಪ್ಪವನ್ನ ಅರ್ಪಿಸುವ ಸಂಪ್ರದಾಯವನ್ನ ಮೈಸೂರು ಒಡೆಯರ್ ರಾಜವಂಶ ಆರಂಭಿಸಿತು. ಆ ಸೇವೆಯ ಗೌರವಾರ್ಥವಾಗಿ ಪ್ರತಿದಿನ ನಡೆಯುವ ಸುಪ್ರಭಾತ ಸೇವೆಯ ಮೊದಲ ಆರತಿಯಲ್ಲಿ ಮೈಸೂರು ಮಹಾರಾಜರ ಪ್ರತಿನಿಧಿಗೆ ಪಾಲ್ಗೊಳ್ಳುವ ವಿಶೇಷ ಹಕ್ಕನ್ನ ಕೊಡಲಾಗಿತ್ತು. ಪ್ರಸ್ತುತ ಈ ಸಂಪ್ರದಾಯದಂತೆ ಕರ್ನಾಟಕ ಸರ್ಕಾರದ ಪರವಾಗಿ ನಿಯೋಜನೆಯಾಗಿರುವ ವಿಶೇಷ ಅಧಿಕಾರಿಯೊಬ್ಬರು ಮೊದಲ ಆರತಿಯಲ್ಲಿ ಭಾಗವಹಿಸಿ ಪ್ರಸಾದ ಹಾಗೂ ಗೌರವವನ್ನ ಸ್ವೀಕರಿಸುತ್ತಿದ್ದಾರೆ. ಈ ವ್ಯವಸ್ಥೆಯನ್ನ ಜನಪ್ರತಿನಿಧಿಗಳಿಗೂ ವಿಸ್ತರಿಸುವ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ ಬೆನ್ನಲ್ಲೇ ಟಿಟಿಡಿ ವಿರೋಧ ವ್ಯಕ್ತಪಡಿಸಿರುವುದು ಹೊಸ ವಿವಾದಕ್ಕೆ ಕಾರಣವಾಗಿದೆ.